ಫ್ರೆಂಡ್ಸ್, ನಾನಿವತ್ತು ಪಿಕಾಕ್ನ ಹೇಗೆ ಡ್ರಾಯಿಂಗ್ ಆ್ಯಂಡ್ ಕಲರಿಂಗ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಫಸ್ಟು ನಾವು ಈ ಥರ ಮಾಡ್ಕೊಳ್ಳೋಣ. ಈ ಥರ. ಆಮೇಲೆ ಈ ಥರ ಬೀಕ್ ಬರ್ಕೊಳ್ಳಿ. ಇಲ್ಲಿ ಈ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇಲ್ಲಿ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ಲೆಗ್ ಬರುತ್ತೆ ಪಿಕಾಕ್ದು. ಓಕೆ, ಇಲ್ಲಿ ಇನ್ನೊಂದು ಲೆಗ್ಗು. ಇಲ್ಲಿ ಟ್ರೀ ಬ್ರಾಂಚ್ ಬರುತ್ತೆ ಫ್ರೆಂಡ್ಸ್. ಪಿಕಾಕು ಟ್ರೀ ಬ್ರಾಂಚ್ ಹತ್ರ ನಿಂತಿರೋದು. ಈ ಥರ ಮಾಡ್ಕೊಳ್ಳಿ. ಇಲ್ಲೊಂದೆರಡು ಲೀವ್ಸ್ ಮಾಡ್ಕೊಳ್ಳೋಣ. ಇಲ್ಲೂ ಒಂದೆರಡು ಲೀವ್ಸ್ ಮಾಡ್ಕೊಳ್ಳೋಣ. ಓಕೆನಾ? ನೆಕ್ಸ್ಟು ಟ್ರೀ ಬ್ರಾಂಚ್ನ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದು ಪಿಕಾಕ್ದು ಫೆದರ್ ಬರುತ್ತೆ. ಈ ಥರ. ಓಕೆ, ನೆಕ್ಸ್ಟು ಪಿಕಾಕ್ದು ಆ್ಯಂಟೆನಾ ಇಲ್ಲಿ ಈ ಥರ ಬರುತ್ತೆ. ಇಲ್ಲಿ ಐಸ್ ಮಾಡ್ಕೊಳ್ಳೋಣ. ಓಕೆ, ನಾವಿವಾಗ ಕಲರಿಂಗ್ ಶುರು ಮಾಡೋಣ ಫ್ರೆಂಡ್ಸ್. ಫಸ್ಟು ನಾನು ಬೀಕ್ಗೆ ಲೈಟ್ ಯೆಲ್ಲೋ ಹಾಕ್ತಾ ಇದ್ದೀನಿ. ಲೈಟ್ ಯೆಲ್ಲೋ. ಓಕೆ, ನೆಕ್ಸ್ಟು ಲೈಟ್ ಗ್ರೀನ್ ತೊಗೊಳ್ತಾ ಇದ್ದೀನಿ ಫೇಸ್ಗೆ, ಪಿಕಾಕ್ ಫೇಸ್ಗೆ. ಈ ಥರ ನೀಟಾಗಿ ಲೈಟ್ ಮಾಡ್ಕೊಳ್ಳಿ. ನೆಕ್ಕು ಸ್ವಲ್ಪ ಗ್ರೀನ್ ಮಾಡಿ, ಇನ್ನೂ ಸ್ವಲ್ಪ ನಾವು ಬ್ಲೂ ಆ್ಯಂಡ್ ಪರ್ಪಲ್ ಮತ್ತು ಡಾರ್ಕ್ ಬ್ಲೂ ಮಾಡಬೇಕಾಗತ್ತೆ. ಓಕೆ, ಇವಾಗ ನಾನು ಬ್ಲ್ಯಾಕ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಬ್ಲ್ಯಾಕ್ ತೊಗೊಂಡು ಐಸ್ ಮಾಡ್ಕೋತಾ ಇದ್ದೀನಿ ಪಿಕಾಕ್ದು. ಓಕೆ, ಮತ್ತು ಬೀಕ್ಗೆ ಈ ಥರ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಯೆಲ್ಲೋ ಹಚ್ಚೋಣ ಫ್ರೆಂಡ್ಸ್. ಮತ್ತು ಬ್ಲ್ಯಾಕಲ್ಲಿ ಆ್ಯಂಟೆನಾ ಮಾಡ್ಕೊಳ್ಳೋಣ ಪಿಕಾಕ್ದು. ಮತ್ತು ಅದಕ್ಕೆ ಸ್ವಲ್ಪ ಲೈಟ್ ಗ್ರೀನ್ ಹಚ್ಚೋಣ. ಓಕೆನಾ? ನೆಕ್ಸ್ಟ್ ನಾವು ಲೈಟ್ ಬ್ಲೂ ತೊಗೊಳ್ಳೋಣ. ಲೈಟ್ ಬ್ಲೂ ತೊಗೊಂಡು ಇದು ನೆಕ್ಕು ಸ್ವಲ್ಪ ಕಂಟಿನ್ಯೂ ಮಾಡಿ ಬ್ಲೂನೇ ಮಾಡೋಣ, ಲೈಟ್ ಬ್ಲೂ ಮಾಡೋಣ ಈ ಥರ. ಓಕೆ, ನೆಕ್ಸ್ಟ್ ನಾವು ಡಾರ್ಕ್ ಬ್ಲೂ ತೊಗೊಳ್ಳೋಣ. ಡಾರ್ಕ್ ಬ್ಲೂ ತೊಗೊಂಡು ಈ
ಥರ ಇರುತ್ತೆ ಇಲ್ಲಿ ತನಕ. ಇದು ಹೀಗಿರುತ್ತೆ, ಇದು ಹಿಂಗೆ ಬರುತ್ತೆ. ಸೊ ಇಲ್ಲಿ ತನಕ ನಾವು ಡಾರ್ಕ್ ಬ್ಲೂ ಮಾಡ್ಕೊಳ್ಳೋಣ. ಸ್ವಲ್ಪ ಡಾರ್ಕ್ ಬ್ಲೂ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಲೈಟ್ ಬ್ಲೂ ಜೊತೆಗೆ. ನೆಕ್ಸ್ಟು ನಾನು ಪರ್ಪಲ್ ಕಲರ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಪರ್ಪಲ್ ಕಲರ್ ತೊಗೊಂಡು ಹೀಗೆ ಲೈಟ್ ಬ್ಲೂ, ಡಾರ್ಕ್ ಬ್ಲೂ ಮತ್ತು ಪರ್ಪಲ್ನ ಮಿಕ್ಸ್ ಮಾಡ್ಕೋಬೇಕು. ಪರ್ಪಲ್ ಕಲರ್ ತೊಗೊಂಡು ಹೀಗೆ ಹಾಕ್ತಾಯಿದ್ದೀನಿ ನೋಡಿ, ಈ ಥರ ಮಾಡ್ಕೊಳ್ಳಿ. ಇಲ್ಲಿ ತನಕ ಬರುತ್ತೆ ಫ್ರೆಂಡ್ಸ್, ಪರ್ಪಲ್ ಕಲರು ಕಾಲು ತನಕ ಬರುತ್ತೆ. ನೀಟಾಗಿ ಈ ಥರ ಮಾಡ್ಕೊಳ್ಳಿ. ಮತ್ತು ಇದನ್ನು ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾವು ಸ್ವಲ್ಪ ಆರೆಂಜ್ ಕಲರ್ ತೊಗೊಳ್ಳೋಣ. ಆರೆಂಜ್ ಕಲರ್ ತೊಗೊಂಡು ಇಲ್ಲಿಗೆ ಹಚ್ಚೋಣ. ಓಕೆ, ನೆಕ್ಸ್ಟು ಸ್ವಲ್ಪ ರೆಡ್ ತೊಗೊಳ್ಳೋಣ. ನೆಕ್ಸ್ಟ್ ನಾನು ಡಾರ್ಕ್ ಗ್ರೀನ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಡಾರ್ಕ್ ಗ್ರೀನ್ ತೊಗೊಂಡು ಇಲ್ಲಿ ಈ ಥರ ಮಾಡ್ಕೊಳ್ಳೋಣ. ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಲೈಟ್ ಬ್ಲೂ ತೊಗೊಂಡು ಇಲ್ಲಿ ಈ ಥರ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಓಕೆ, ನೆಕ್ಸ್ಟು ಲೈಟ್ ಗ್ರೀನ್ ತೊಗೊಳ್ಳೋಣ. ಲೈಟ್ ಗ್ರೀನ್ ತೊಗೊಂಡು ಇಲ್ಲಿ ಗ್ರೀನ್ ಮಾಡ್ಕೊಳ್ಳೋಣ. ಲೈಟ್ ಗ್ರೀನು ಸ್ವಲ್ಪ ಮತ್ತು ನಾನು ರೆಡ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ರೆಡ್ ತೊಗೊಂಡು ಇಲ್ಲಿ ಈ ಥರ ಮಾಡ್ಕೊಳ್ಳಿ. ಫುಲ್ಲು ಬೇಡ, ಸ್ವಲ್ಪ ಮಾಡ್ಕೊಳ್ಳಿ ರೆಡ್ಡು. ಓಕೆ, ಇವಾಗ ಸ್ವಲ್ಪ ಬ್ಲ್ಯಾಕ್ ಕಲರ್ ತೊಗೊಂಡು ಇಲ್ಲಿ ಸ್ವಲ್ಪ ಔಟ್ಲೈನ್ ಹಾಕೊಳ್ಳೋಣ. ಹೀಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲೂ ಅಷ್ಟೇ ಈ ಥರ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟು ನಾನು ಲೈಟ್ ಗ್ರೀನ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಲೈಟ್ ಗ್ರೀನ್ ಆ್ಯಂಡ್ ಲೈಟ್ ಯೆಲ್ಲೋ ತೊಗೋತಾ ಇದ್ದೀನಿ. ಫಸ್ಟು ಲೈಟ್ ಯೆಲ್ಲೋ ಹಚ್ಚೋಣ ಇದಕ್ಕೆ, ಪಿಕಾಕ್ ಫೆದರ್ಸ್ಗೆ. ಫಸ್ಟ್ ಲೈಟ್ ಕಲರ್ಸ್ ಹಚ್ಕೊಂಡು ಆಮೇಲೆ ಡಾರ್ಕ್ ಕಲರ್ಸ್ ಮಾಡಿದ್ರೆ ನೀಟಾಗಿ ಬ್ಲೆಂಡ್ ಆಗುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಫಸ್ಟು ಯೆಲ್ಲೋ ಹಚ್ಕೊಂಡ್ಬಿಡೋಣ. ಓಕೆ ಫ್ರೆಂಡ್ಸ್, ಸ್ವಲ್ಪ ವೈಟ್ ಬಿಟ್ಕೊಳ್ಳಿ, ತುಂಬ ಫುಲ್ಲು ಯೆಲ್ಲೋ ಹಾಕಬೇಡಿ.
ನೆಕ್ಸ್ಟ್ ನಾವು ಲೈಟ್ ಗ್ರೀನಲ್ಲಿ ಇಲ್ಲಿಂದ ಕಂಟಿನ್ಯೂ ಮಾಡ್ಕೊಳ್ಳೋಣ. ಹೀಗೆ ಈ ಥರ ನೀಟಾಗಿ ಫ್ಲೆಕ್ಸಿಬಲ್ ಆಗಿ ಕೈನ ಬಿಟ್ಬಿಟ್ಟು ಈ ಥರ ನೀಟಾಗಿ ಪಿಕಾಕ್ ಫೆದರ್ಸ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ನಾವು ಪಿಕಾಕ್ ಫೆದರ್ಸ್ಗೆ ಸ್ವಲ್ಪ ಬ್ಲ್ಯಾಕಲ್ಲಿ ಔಟ್ಲೈನ್ ಹಾಕ್ಕೊಂಡು ಅದಕ್ಕೆ ರೌಂಡ್ ಆಗಿರುತ್ತಲ್ವ ಅದನ್ನು ಮಾಡ್ಕೊಳ್ಳೋಣ. ಅಷ್ಟು ಈ ಥರ ಮಾಡ್ಕೊಳ್ಳೋಣ. ನೆಕ್ಸ್ಟು ಈ ಕಡೆ ಇದು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಈ ಕಡೆ ಓಕೆ. ತುಂಬ ಮಾಡ್ಕೊಳ್ಳೋದು ಬೇಡ, ಆ ಥರ ರೌಂಡು ಸ್ವಲ್ಪನೇ ಸಾಕು. ನೆಕ್ಸ್ಟ್ ನಾವು ಅದಕ್ಕೆ ಸ್ವಲ್ಪ ಯೆಲ್ಲೋ ಕಲರ್ ಹಚ್ಚೋಣ. ಕೆಳಗಡೆ ಯೆಲ್ಲೋ ಕಲರ್ ಹಚ್ಚೋಣ. ನೆಕ್ಸ್ಟು ಡಾರ್ಕ್ ಗ್ರೀನ್ ಕಲರ್ ತೊಗೊಳ್ಳೋಣ ಫ್ರೆಂಡ್ಸ್. ಡಾರ್ಕ್ ಗ್ರೀನ್ ಕಲರ್ನ ತೊಗೊಂಡು ಹಚ್ಚೋಣ. ಫುಲ್ಲು ಹಚ್ಚೋದು ಬೇಡ, ಸ್ವಲ್ಪ ಹಚ್ಕೊಳ್ಳೋಣ. ನೆಕ್ಸ್ಟು ನಾವು ಇದಕ್ಕೆ ಬ್ಲ್ಯಾಕ್ ಕಲರ್ ತೊಗೊಂಡು ಇಲ್ಲಿ ಬ್ಲ್ಯಾಕ್ ಹಚ್ಚೋಣ ಮೇಲೆ. ಓಕೆ ಫ್ರೆಂಡ್ಸ್, ಈ ಥರ ನೀಟಾಗಿ ಮಾಡ್ಕೊಳ್ಳಿ. ಓಕೆ, ನಾವಿವಾಗ ಬ್ರಾಂಚ್ ಮಾಡೋಣ. ಬ್ರಾಂಚ್ ಮಾಡೋದಕ್ಕೆ ಸ್ವಲ್ಪ ಬ್ರೌನ್ ತೊಗೊಳ್ತೀನಿ. ಡಾರ್ಕ್ ಬ್ರೌನ್ ಮತ್ತು ಸ್ಯಾಪಿಯಾ ಅಂತ ಏನೋ ಒಂದು ಹೊಸ ಕಲರ್ ಇದೆ ನೋಡಿ, ಇದು ಸ್ಯಾಪಿಯಾ ಅಂತ ಇದು, ಮತ್ತು ಇದು ಡಾರ್ಕ್ ಬ್ರೌನ್ ತೊಗೊಂಡಿದ್ದೀನಿ. ಸ್ವಲ್ಪ ಈ ಬ್ರಾಂಚ್ ಮಾಡ್ಕೊಳ್ಳೋಣ ಈ ಥರ. ಇಲ್ಲಿ ಒಳಗಡೆಗೆ ನಾವು ಸ್ಯಾಪಿಯಾ ಕಲರ್ ಹಾಕೋಣ. ಓಕೆ, ಈ ಕಡೆನೂ ಅಷ್ಟೇ ಸ್ವಲ್ಪ ಸ್ಯಾಪಿಯಾ ಹಾಕೋಣ. ಈ ಕಡೆನೂ ಹಾಕೋಣ ಫ್ರೆಂಡ್ಸ್. ನೆಕ್ಸ್ಟ್ ನಾವು
ಇಲ್ಲಿ ಸ್ವಲ್ಪ ಲೀವ್ಸ್ ಇದೆಯಲ್ಲ, ಒಂದೆರಡು ಲೀವ್ಸು, ಅದಕ್ಕೆ ಲೈಟ್ ಗ್ರೀನ್ ಹಾಕೋಣ. ನೆಕ್ಸ್ಟ್ ನಾವು ಪಿಕಾಕ್ದು ಕಾಲ್ ಮಾಡ್ಕೊಳ್ಳೋಣ. ಕಾಲ್ ಮಾಡ್ಕೊಳ್ಳೋದಕ್ಕೆ ಸಾಪಿಯ ಕಲರೇ ತೊಗೊಳ್ತಾ ಇದ್ದೀನಿ. ಓಕೆ, ಈ ಥರ ಮಾಡ್ಕೊಳ್ಳಿ. ಇವಾಗ ಕಲರಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ನಾನು ಇದಕ್ಕೆ ಔಟ್ಲೈನ್ ಹಾಕ್ತಾ ಇದ್ದೀನಿ. 0.0 ಯಾವುದೋ ಜೆಲ್ ಪೆನ್ ಸಿಗುತ್ತೆ ಔಟ್ಲೈನ್ಗೆ ನೋಡಿ. ಇದು ಪ್ಯಾಂಟಾನಿಕ್ ಅಂತ ಯಾವುದೋ 0.5 ಜೆಲ್ ಪೆನ್ನು, ಇದರಲ್ಲಿ ಔಟ್ಲೈನ್ ಹಾಕ್ತಾ ಇದ್ದೀನಿ ನಾನಿವಾಗ. ಈ ಥರ ಮಾಡ್ಕೊಳ್ಳೋಣ. ಫುಲ್ಲು ಔಟ್ಲೈನ್ ಹಾಕಬೇಡಿ ಫ್ರೆಂಡ್ಸ್, ಒಂಥರ ಕೆಟ್ಟದಾಗ ಕಾಣಿಸುತ್ತೆ. ಸೊ ಈಗ ಬಿಟ್ಟು ಬಿಟ್ಟು ಈ ಥರ ಹಾಕೋಣ. ಓಕೆ, ಇಲ್ಲಿ ಸ್ವಲ್ಪ ವರ್ಕ್ ಮಾಡ್ಕೊಳ್ಳೋಣ. ಓಕೆನಾ? ಇಲ್ಲೂ ಅಷ್ಟೇ ಸ್ವಲ್ಪ ಈ ಥರ ಮಾಡ್ಕೊಳ್ಳೋಣ. ಇಲ್ಲಿ ಬೀಕ್ ಹತ್ರ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಮಾಡ್ಕೋಬೇಕು. ಓಕೆ, ಈ ಥರ ಮಾಡ್ಕೊಳ್ಳೋಣ. ಮತ್ತು ಇಲ್ಲೂ ಈ ಥರ ಕರ್ವ್ ಆಗಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಈ ಥರ ಮಾಡ್ಕೊಳ್ಳೋಣ. ಓಕೆ, ಸ್ವಲ್ಪ ಬ್ಲ್ಯಾಕ್ ಮಾಡ್ಕೊಳ್ಳೋಣ. ಈ ಕಡೆ ಡಾರ್ಕ್, ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ನೆಕ್ಸ್ಟು ಇಲ್ಲಿ ಫಿನಿಶ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೂ ಈ ಥರ ಹಾಕೋಣ ಫ್ರೆಂಡ್ಸ್. ಓಕೆ, ಇಲ್ಲಿ ತನಕ. ನೆಕ್ಸ್ಟ್ ನಾವು ಇಲ್ಲಿ ಇದು ಫೆದರ್ಸ್ಗೆ ಈ ಥರ ಲೈನ್ಸ್ ಹಾಕೊಳ್ಳೋಣ. ಓಕೆನಾ? ನೆಕ್ಸ್ಟು ಇಲ್ಲಿ ಕೆಳಗಡೆ ಪಾರ್ಟ್ ಮಾಡ್ಕೊಳ್ಳೋಣ. ಮಾಡ್ಕೋಬೇಕಾದ್ರೆ ಸ್ವಲ್ಪ ಇಲ್ಲಿ ಬ್ಲ್ಯಾಕ್ ಹಚ್ಚಿ ಔಟ್ಲೈನ್ನ ಕಾಲ್ ಮಾಡ್ಕೊಳ್ಳೋಣ. ಇವಾಗ ಇದು ಅಷ್ಟೇ, ಈ ಥರ ಮಾಡ್ಕೊಳ್ಳಿ ನೀಟಾಗಿ ಡೀಟೇಲಿಂಗು.
ಬ್ರ್ಯಾಂಚು ಅಷ್ಟೇ ಹೀಗೆ ಮಾಡ್ಕೊಳ್ಳೋಣ. ಹೀಗೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇಲ್ಲಿ ಮತ್ತು ಇದಕ್ಕೆ ಹೀಗೆ ಔಟ್ಲೈನ್ ಕೊಡೋಣ. ಮತ್ತು ಇಲ್ಲಿ ಸ್ವಲ್ಪ ಈ ಥರ ಬ್ಲ್ಯಾಕಲ್ಲಿ ಇದು ಮಾಡ್ಕೊಳ್ಳೋಣ. ಮತ್ತು ಈ ಥರ ಕ್ರಾಸ್ ಹ್ಯಾಚಿಂಗ್ ಅಂತ ಹೇಳ್ತಾರೆ, ಈ ಥರ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಮಾಡಿಬಿಟ್ಟು ಈ ಥರ ಮಾಡೋದಕ್ಕೆ ಕ್ರಾಸ್ ಹ್ಯಾಚಿಂಗ್ ಅಂತಾರೆ. ಬ್ಲ್ಯಾಕ್ ಕಲರ್ ಪೆನ್ಸಿಲ್ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ ಪೆನ್ಸಿಲ್ ತೊಗೊಂಡು ಈ ಥರ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಈ ಥರ ಹೀಗೆ ಮಾಡೋದಕ್ಕೆ ಕ್ರಾಸ್ ಹ್ಯಾಚಿಂಗ್ ಅಂತಾರೆ. ಸೊ ಈ ಥರ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ಡಾರ್ಕ್ ಬ್ಲ್ಯಾಕ್ ಮಾಡ್ಕೊಳ್ಳೋಣ. ಮತ್ತು ಈ ಬ್ಲ್ಯಾಕ್ನು ಈ ಥರ ಹೀಗೆ ಕಂಟಿನ್ಯೂ ಮಾಡೋಣ. ಮತ್ತು ಡಾರ್ಕ್ ಗ್ರೀನ್ ತೊಗೊಳ್ಳೋಣ ಫ್ರೆಂಡ್ಸ್. ಇವಾಗ ಡಾರ್ಕ್ ಗ್ರೀನ್ ತೊಗೊಂಡು ಇಲ್ಲಿ ಹೀಗೆ ಬ್ಲೆಂಡ್ ಮಾಡ್ಕೊಳ್ಳೋಣ. ಬ್ಲ್ಯಾಕು ಮತ್ತು ಡಾರ್ಕ್ ಗ್ರೀನು ಬ್ಲೆಂಡ್ ಮಾಡ್ಕೊಳ್ಳೋಣ. ಹೀಗೆ ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಸ್ವಲ್ಪ ಬ್ಲ್ಯಾಕ್ ತೊಗೊಳ್ಳೋಣ. ಬ್ಲ್ಯಾಕ್ ತೊಗೊಂಡು ಹೀಗೆ ಸ್ವಲ್ಪ ಕಂಟಿನ್ಯೂ ಮಾಡೋಣ. ಸಪ್ರೇಟಾಗಿ ಕಾಣಿಸ್ಬಾರ್ದಲ್ವಾ, ಅದಕ್ಕೋಸ್ಕರನೇ ಬ್ಲ್ಯಾಕ್ ತೊಗೊಂಡು ಈ ಥರ ಇಲ್ಲಿ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲೊಂದು ಸ್ವಲ್ಪ ಅಷ್ಟೇ ಫ್ರೆಂಡ್ಸ್. ಇವತ್ತಿಂದು ಪಿಕಾಕ್ ಶೇಡಿಂಗ್, ಕಲರ್ ಶೇಡಿಂಗು ಮತ್ತು ಡ್ರಾಯಿಂಗ್ ಕಂಪ್ಲೀಟ್ ಆಗಿದೆ. ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.